ನಾನು ಹಿಂದೆ ಕಾಣ್ತಿರೋ ಬಿಲ್ಡಿಂಗು ಕಟ್ಟಕ್ಕೆ ನಮ್ಮ ಅಪ್ಪಂದು ಕಾಂಟ್ರಿಬ್ಯೂಷನ್ ಇದೆ, ನಂಬ್ತೀರಾ? ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಅಪ್ಪ ಮುಂಚೆ ಹೇಳ್ತಿದ್ದು ಒಂದು ಡೈಲಾಗು. ನಮ್ಮ ಅಪ್ಪ ಅಂತಲ್ಲ, ಪ್ರತಿಯೊಬ್ರು ಕೂಡ ಹೇಳ್ತಿದ್ರು ಡೈಲಾಗ್. ಏನಪ್ಪ ಅಂತಂದ್ರೆ, ಜೀವನದಲ್ಲಿ ಕುಡ್ಸಾಯಿ ತಿನ್ಸಾಯಿ ಮತ್ತೊಂದೇನೋ ಸಾಯಿ ಅಂತ ಅಂದ್ಬಿಟ್ಟು. ಅದರಲ್ಲಿ ನಮ್ಮಪ್ಪ ಕುಡ್ದು 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 ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ನನ್ನನ್ನು ಆಟೋ ಡ್ರೈವರ್ ಮಾಡಿಬಿಟ್ಟು ಶಿವನ್ ಪಾದಕ್ಕೆ ಸೇರ್ಕೊಂಡ್ರು. ಸೊ ಇದು ನನ್ನ ಮನದಾಳದ ಮಾತು. ಸುಮಾರು ವರ್ಷಗಳಿಂದ ಒಳಗಡೆನೇ ಹಂಗೇ ಇಟ್ಕೊಂಡಿದ್ದೆ. ಇವತ್ತು ಹೊರಗೆ ಹಾಕ್ಬಿಟ್ಟೆ. ಅವತ್ತು ನಮ್ಮಪ್ಪ ಸ್ವಲ್ಪ ತಲೆ ಕೆಡಿಸ್ಕೊಂಡು 4 ಕಾಸು ಉಳಿಸಿದ್ರೆ ನಾನು ಕೂಡ ಏನೋ ಒಂದು ಮಾಡ್ತಿದ್ದೆ. ಏನು ಮಾಡೋಣ, ನಾವೆಲ್ಲ ಅವಾಗ ಚಿಕ್ಕ ಹುಡುಗರು, ನಮಗೆ ಏನೋ ಬುದ್ಧಿ ಇರಲಿಲ್ಲ. ಅಟ್ಲೀಸ್ಟ್ ನಮ್ಮಪ್ಪ ಸ್ವಲ್ಪ ಯಾರು ಹೇಳ್ಕೊಟ್ಟಿದ್ರು, ಮನೆ ಹಾಳ್ರು ತಿನ್ಸಾಯಿ ಕುಡ್ಸಾಯಿ ಮಾಡಿ ಅಂತ ಅಂದ್ಬಿಟ್ಟು ಅದು ಹೇಳೋ ಬದಲು 4 ಕಾಸು ಇಟ್ಬಿಟ್ಟು ಸಾಯಿ ಅಂತ ಹೇಳಿದಿದ್ರೆ ಇವತ್ತು ನಾನು ಆಟೋ ಡ್ರೈವರ್ ಆಗ್ತಿರ್ಲಿಲ್ಲ. ಮನೆ ಬೇಜಾರಾಗುತ್ತೆ. ಹಾಗೆ ನಿಮ್ಗೆಲ್ಲ ಕೇಳ್ಕೊಳೋದು ಏನಂತ ಅಂದ್ರೆ, ಇವತ್ತಿನ ದಿವಸನೂ ತಿನ್ಸಾಯಿ ಕುಡ್ಸಾಯಿ ಅಂತಾನೆ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಆ ಥರ ಮಾಡಕ್ ಹೋಗ್ಬೇಡಿ. 4 ಕಾಸು ನಿಮ್ಮ ಮಕ್ಳು ಮರಿ ಕೂಡ ಎತ್ತಿಡ್ರಿ. ಫ್ಯೂಚರಲ್ಲಿ ಏನೋ ಒಂದು ಇರ್ತಾರೆ, ನೊಂದ್ಕೊಳಲ್ಲ ಯಾವತ್ತೂ.